Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇವತ್ತವರು ನಾನು ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡಾದ್ಮೇಲೆ ಅಲ್ವಾ ಮ್ಯಾಮ್ ಇದೆಲ್ಲ ಮಾತಾಡ್ತಿರೋದು ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ಕೆ ಅಲ್ವಾ? ಅವ್ರಿಗೆ ನನ್ನ ಮೇಲೆ ಇಷ್ಟೇ ಪ್ರಾಬ್ಲಮ್ ಇದ್ದಿದ್ರೆ ಮಾತಾಡ್ಬೋದಿತ್ತಲ್ವಾ? ಇವತ್ತು ನಾನು ಹೋಗಿ ನನ್ನ ಮೇಲೆ ಪ್ರಾಬ್ಲಮ್ ಆಗ್ತಿದೆ ಅಂತ FIR ಫೈಲ್ ಮಾಡಾದ್ಮೇಲೆ ಇವತ್ತು ಅಫ್ಕೋರ್ಸ್ ಮಾತಾಡ್ತಾರೆ. ಯಾಕೆ ಹೇಳಿ, ಅವ್ರ ಹತ್ರ ದುಡ್ಡು ಇಲ್ಲ ಅಂದಿದ್ರೆ ಈ ನರೇಶನೇ ಬರ್ತಾ ಇದೆ. ದುಡ್ಡು ಇರೋದ್ರಿಂದ ಈ ನರೇಶನ್ ಬರ್ತಾ ಇರೋದು. ನಾನು ಗೋಲ್ಡ್ ಡಿಗರೇ ಆಗಿದ್ರೆ ನಾನು ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನನಗೆಲ್ಲ ಕೊಟ್ಟಿದ್ರು. ಸೊ ಅದನ್ನ ವಾಪಸ್ ಕೊಡೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನಾನೇ ಎಲ್ಲ ಇಟ್ಕೋಬೋದಿತ್ತಲ್ವಾ ಮ್ಯಾಮ್? ನಾನು ಗೋಲ್ಡ್ ಡಿಗರ್ ಆಗಿದೆ, ತುಂಬಾ ಲಾವಿಶ್ ಲೈಫ್ ಲೀಡ್ ಮಾಡ್ತಾ ಇರ್ಬೋದಿತ್ತಲ್ವಾ ಮ್ಯಾಮ್? ಇವಾಗ ನಿಜ ನಿಜ ಎಲ್ಲ ಮುಗೀತು ಅಂದ್ರೆ ಲೀಗಲ್ ಆಗಿ ಮುಗೀತು ಅಂತ ಹೇಳಿದ್ರಿ ಮ್ಯಾಮ್. ಅದು ಮುಗಿದ ಮೇಲೆ ಈಗೇನ ಕಂಟಿನ್ಯೂ ಆಯ್ತು? ಅದೇನೋ ಅನಾಮಧೇಯ ಪತ್ರಗಳಂತೆ ನಿಮ್ ಮನೆ ಮಾಲೀಕರಿಗೆ, ನಿಮ್ ಫ್ರೆಂಡ್ ವೈಫ್ಗೆ ಯಾಕೆ ಬೇಕಿತ್ತು ಅಂತ ಹೇಳಿದ್ ಯಾರು ಮಾಡ್ತಿದ್ದಾರೆ? ಖಂಡಿತವಾಗ್ಲೂ ಅರ್ಥ ಆಗ್ತಿಲ್ಲ ಮತ್ತೆ ಏನಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಅಥವಾ ಏನ್ ಅದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಆಕ್ಚುಲಿ FIR ಫೈಲ್ ಮಾಡಿದ್ದು. ಏನಕ್ಕೆ ಇನ್ಫ್ಯಾಕ್ಟ್ ಮ್ಯಾಮ್ ಇವರು ಓಪನ್ ಆಗಿ ನನಗೆ ಹೇಳ್ಬಿಟ್ಟು ಹೋಗಿದ್ರು, ಈ ಲೀಗಲ್ ಆಗಿ ಮಾಡ್ಬೇಕಾದ್ರೇನೆ, ನಾನು ಪರಿಹಾರ ಆಫೀಸಲ್ಲಿ ಇರ್ಬೇಕಾದ್ರೇನೆ ಓಪನ್ ಆಗಿ ಹೇಳಿದ್ರು ಆಕ್ಚುಲಿ ನಿನ್ ಲೈಫ್ ನಾನು ನಾಶ ಮಾಡ್ಬಿಡ್ತೀನಿ ಅಂತ. ಅಂಡ್ ನಾನು ಅವಾಗ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಪ್ರಾಬಬ್ಲಿ ಅವರು ಆಬ್ವಿಯಸ್ಲಿ ಬ್ರೇಕಪ್ ಆಗ್ತಾ ಇದೆ, ಬೇಜಾರಲ್ಲಿ ಮಾತಾಡ್ತಾ ಇರ್ಬೋದು, ಕೋಪದಲ್ಲಿ ಮಾತಾಡ್ತಾ ಇರ್ಬೋದು. ಅವ್ರು ಹಂಗ್ ಮಾಡಲ್ಲ. ಅವರು ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅಂದಂಗೆ ಅವರು ಪ್ರಾಬಬ್ಲಿ ಹಿ ವಿಲ್ ಮೂವ್ ಆನ್ ಇನ್ ಲೈಫ್. ಅಲ್ಲಿಂದ ಮುಗಿಸ್ಕೊಂಡು ಬರ್ಬೇಕಾದ್ರೂ ನಾನು ಅವ್ರಿಗೆ ಹೇಳಿದ್ದೀನಿ, ಮ್ಯಾಮ್ ನನ್ನಿಂದ ನಿನಗೆ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಆದ್ರೆ ನಿನ್ ಜೊತೆ ನಾನು ಲೈಫ್ ನೋಡಲ್ಲ. ವಿ ಕೆನಾಟ್ ಬಿ ಟುಗೆದರ್. ತುಂಬಾ ಡ್ಯಾಮೇಜಿಂಗ್ ಆಗ್ಬಿಟ್ಟಿದೆ, ನಾನು ನೀನು ಹೊಂದಿರಕ್ ಸಾಧ್ಯ ಇಲ್ಲ. ಬಟ್ ನನ್ನಿಂದ ನಿನಗೆ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬಟ್ ಅವರು ನನ್ನ ಲೈಫ್ ನ ನಾಶ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋದವರು. ಇವತ್ತು ನಾನು ಇನ್ನೇನ್ ರಿಕವರ್ ಆಗ್ತಾ ಇದ್ದೀನಿ ಎಲ್ಲಾದ್ರಿಂದ ಅನ್ನೋ ಟೈಮಲ್ಲಿ ಮತ್ತೆ ಶುರು ಆಗಿದೆ ಮ್ಯಾಮ್. ಹೆಂಗ್ ಬದುಕೋದು? ಅಲ್ಲ, ಅವರು ಹೊರಗಡೆ ಬಂದು ಹೇಳ್ತಾರೆ, ಕಂಪ್ಲೇಂಟ್ ಕೊಟ್ಟಂಥವ್ರಿಗೂ ಅಂದ್ರೆ ನಿಮಗೂ ಕೂಡ ಅವರೇ ಮಾಡಿದ್ದು ಅನ್ನುವಂಥ ಕ್ಲಾರಿಟಿ ಇಲ್ಲ, ಮಾಡಿರಬಹುದು ಅನ್ನುವಂಥ ಗುಮಾನಿ ಮಾತ್ರ ಅವ್ರ ಕಂಪ್ಲೇಂಟ್ ನಲ್ಲಿ ವ್ಯಕ್ತಪಡಿಸಿರೋದು. ಇದು ಮರ್ತು ಹೋಗಿರೋ ಕತೆ, ಮತ್ತೆ ನೆನ್ಪು ಮಾಡ್ಕೊಳಕ್ ನಾನು ರೆಡಿ ಇಲ್ಲ ಅಂತ ಹೇಳ್ತಾರೆ ಅವ್ರು ಹೊರಗಡೆ ಬಂದು. ಮ್ಯಾಮ್ ಆಬ್ವಿಯಸ್ಲಿ ನಾನು ಫೈಲ್ ಮಾಡ್ಬೇಕಾದ್ರೆ ಸಸ್ಪೆಕ್ಟ್ ಅಂತಾನೆ ಕೊಟ್ಟಿದ್ದು. ಬಟ್ ಅಲಾಂಗ್ ವಿತ್ ದಟ್ ಅವ್ರ ಮೇಲೆ ಡೈರೆಕ್ಟ್ ಆಗೋ ಕೆಲವೊಂದು ಪ್ರೂಫ್ಸ್ಗಳನ್ನ ಕೂಡ ನಾನು ಸಬ್ಮಿಟ್ ಮಾಡಿದ್ದೀನಿ. ಅಂಡ್ ನಮ್ಮ ಪೊಲೀಸ್ ಅವರು ಕೂಡ ಯಾವುದೂ ಏನು ಇಲ್ಲದೆ ಹೋಗ್ಬಿಟ್ಟು ನ್ಯಾಗ್ ಮಾಡ್ಕೊಂಡ್ ಬರಲ್ಲ ಯಾರನ್ನೂ. ಅಫ್ಕೋರ್ಸ್ ಅವರು ಅವ್ರದ ಒಂದು ಕೆಲಸ ಮಾಡಿರ್ತಾರೆ. ಇವಾಗ ಅವರು ಆಚೆ ಬಂದಿದ್ದಾರೆ, ಈ ಪೊಲೀಸ್ ಅವ್ರು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇವ್ರು ಮಾಡೇ ಇಲ್ಲ ಅಂತ ಹೇಳಿದ್ರೆ ಅಫ್ಕೋರ್ಸ್ ನಾನು ಅವ್ರಿಗೆ ಸಾರಿ ಹೇಳ್ತೀನಿ. ಬಟ್ ಐ ನೋ ಅವ್ರು ಗೊತ್ತಿರುತ್ತೆ, ನನಗೆ ಗೊತ್ತಿರುತ್ತೆ. ಅಂಡ್ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಅಂಡ್ ನನ್ಗೇನು ಎಂಡ್ ಆಫ್ ದಿ ಡೇ ನನ್ ಈ ಮಾತಾಡೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಅಂದ್ರೆ ನನ್ನ ಲೈಫ್ನ ಇಷ್ಟೊಂದು ಅಗ್ಲಿ ಮಾಡ್ಕೊಂಡು ನಾನು ಪಬ್ಲಿಕ್ ಆಗಿ ಮಾತಾಡೋ ಅವಶ್ಯಕತೆನೇ ಇರ್ತಾ ಇರ್ಲಿಲ್ಲ ಮ್ಯಾಮ್. ಇದು ಬೇಕಾಗೇ ಇರ್ಲಿಲ್ಲ. ನಿಜ. ಇಡೀ ಕೇಸ್ನಲ್ಲಿ ಕಂಪ್ಲೇಂಟ್ ನೋಡಿದಾಗ ನಿಮ್ ಸಸ್ಪೆಕ್ಟ್ ಅಂತ ಹೇಳಿ ನೀವೇನು ಉಲ್ಲೇಖ ಮಾಡಿದಿರೋ ಆರತಿ ಪಡುಬಿದ್ರಿ ಅವರ ಹೆಸರು ಕೂಡ ಕಾಣಿಸ್ಕೊಳ್ಳುತ್ತೆ. ಅವ್ರ ಮೇಲೆ ಯಾಕೆ ಅನುಮಾನ ಬಂತು? ನೀವು ಟ್ರಿಪ್ಪಿಗೆ ಹೋದಾಗ ಅವರು ನಿಮ್ ಜೊತೆಗಿದ್ರ, ಏನಾಯ್ತು ಅಂತ ಹೇಳಿ? ನನ್ನ ಜೊತೆ ಇರ್ಲಿಲ್ಲ ಮ್ಯಾಮ್, ನನ್ನ ಫ್ಲೈಟ್ ಅಲ್ಲೇ ಇದ್ರು ಅವರು. ನಾನು ಹೋಗೋ ದಿನಾನು ನನ್ನ ಫ್ಲೈಟ್ ಅಲ್ಲೇ ಇದ್ರು, ಬರೋ ದಿನಾನು ನನ್ನ ಫ್ಲೈಟ್ ಅಲ್ಲೇ ಇದ್ರು ಅವರು. ಅಂಡ್ ಅವರ ಕಳಿಸಿರೋ ಫೋಟೋ ನಾನು ಐ ಸ್ಟಿಲ್ ಅಂಡ್ ವೈ ಐ ರಿಮೆಂಬರ್ ಇಸ್ ಬಿಕಾಸ್ ನಾನು ಅವರ ಫೇಸ್ ನ ನೋಡಿದ್ ನಂಗೆ ಜ್ಞಾಪಕ ಇದೆ. ನಂಗೆ ಅವ್ರ ಪರ್ಸನಲಿ ಡೆಫಿನೆಟ್ಲಿ ಗೊತ್ತಿಲ್ಲ ನಂಗೆ. ಅವ್ರ ಜ್ಞಾಪಕ ಇದೆ ಇವ್ರ ಜೊತೆ. ಅಂದ್ರೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೀನಿ ದಟ್ ಅವ್ರ ಟೀಮಲ್ಲೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವುದೋ ಒಂದು ಇವೆಂಟ್ ಅಲ್ಲಿ ಇದ್ರು. ಅವತ್ ಆಕ್ಚುಲಿ ಪ್ರಾಬ್ಲಮ್ ಅಲ್ಲಿಂದ ಶುರು ಆಗಿದ್ದು. ಮತ್ತೆ ಶುರು ಆಯ್ತು ಅಂತ ಹೇಳದ್ನಲ್ಲ, ಆ ಪ್ರಾಬ್ಲಮ್ ಆ ಮಂತಿಂದ ಶುರು ಆಗಿದ್ದು ಮತ್ತೆ ಇವಾಗ ಆಗಸ್ಟ್ ಅಲ್ಲಿ. ಆಯ್ತಾ? ಆ ಫೋಟೋಸ್ಗಳು ಅವರೇ ತೆಗ್ದಿದ್ದು ಅಂತ ನನಗೆ ಸಸ್ಪೆಕ್ಟ್ ಇರೋದು. ಯಾಕಂದ್ರೆ ಆ ಫ್ಲೈಟ್ ಅಲ್ಲಿ ಅವರೇ ಇದ್ದಿದ್ದು. ಆ ಫೋಟೋಸ್ಗಳನ್ನ ತೆಗೆದು ಕಳ್ಸಕ್ಕೆ ನನ್ನ ಹಿಂದೆ ಅವರೇ ಇದ್ದಿದ್ದು. ಅಂಡ್ ಅದ್ ಯಾರೋ ಸ್ಟ್ರೇಂಜರ್ ಗೊತ್ತಿಲ್ಲದೆ ಇರೋ ಫೇಸ್ ಆದ್ರೆ ನಮ್ಗೆ ರೆಕಗ್ನೈಸ್ ಮಾಡಕ್ಕಾಗಲ್ಲ. ಇಟ್ಸ್ ಅ ವೆಲ್ ನೋನ್ ಫೇಸ್, ಗೊತ್ತಿರುತ್ತೆ ನಿಮ್ಗೆ. ಸೊ ಫೇಸ್ ಗೊತ್ತಿರೋದ್ರಿಂದ ಇಟ್ಸ್ ವೆರಿ ಈಸಿ ಟು ಕನೆಕ್ಟ್ ದ ಡಾಟ್ಸ್. ನನಗೆ ಗೊತ್ತಿಲ್ಲ, ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅದನ್ನು ತೆಗಿತಾರೆ. ಬಟ್ ಆ ರೀತಿಯಲ್ಲಿ ಅಲ್ಲಿಂದನೇ ಶುರು ಆಗಿದ್ದು. ಅದೇ ಫೋಟೋಸ್ ನಾನು ಫ್ಲೈಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ಎಲ್ಲಿದ್ರು ಅಲ್ಲಿಂದ ತೆಗ್ದಿರೋ ಫೋಟೋಸ್ನೇ ಆ ಫೋಟೋಸ್ ಪ್ರಿಂಟ್ ಔಟ್ ತೆಗೆದು ಕಳಿಸಿದ್ದಾರೆ. ಸೊ ಅಲ್ಲಿಂದ ಅದಕ್ಕೋಸ್ಕರ ಅವ್ರನ್ನ ನಾನು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಹಾಕಿದ್ದು ಮ್ಯಾಮ್. ಅದರಿಂದ ನಿಮ್ಮ ಹಾಗೆ ಆ ಫ್ರೆಂಡ್ ಹಾಗೆ ಅವ್ರ ವೈಫ್ ಮತ್ತೆ ಪ್ರಾಬ್ಲಮ್ ಆಯ್ತಾ? ಡೆಫಿನೆಟ್ಲಿ ಆಗುತ್ತೆ ಮ್ಯಾಮ್. ಇವಾಗ ನಾವು ಒಬ್ರು
ಮನೆಗೆ ಕಂಟಿನ್ಯೂಸ್ ಆಗಿ ಲೆಟರ್ಸ್ಗಳು ಹೋಗ್ತಾ ಇದೆ ಅಂದ್ರೆ ಖಂಡಿತ ಪ್ರಾಬ್ಲಮ್ ಆಗೇ ಆಗುತ್ತೆ ಅಲ್ವಾ ಮ್ಯಾಮ್. ಅಂದ್ರೆ ಒಂದು ಲೆಟರ್ ಅಲ್ಲ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ಕಂಟಿನ್ಯೂಸ್ ಲೆಟರ್ಸ್ ಹೋಗ್ತಾ ಇತ್ತು. FIR ಫೈಲ್ ಮಾಡೋಕ್ಕಿಂತ ಮುಂಚೆ ಕಂಟಿನ್ಯೂಸ್ ಆಗಿ ಲೆಟರ್ ಹೋಗ್ತಾ ಇತ್ತು. ಅದ್ರ ಜೊತೆಗೆ ಆ ಕಂಪ್ಲೇಂಟ್ನಲ್ಲಿ ನೀವೇ ಉಲ್ಲೇಖ ಮಾಡಿದಿರಿ, ಆ್ಯಕ್ಚುಲಿ ಅದು ಯಾವುದೇ ಹೆಣ್ಣು ಮಗಳಾದರೂ ಇಂಥ ಆರೋಪ ಯಾರಾದರೂ ಮಾಡಿದಾಗ ಅದನ್ನು ಸಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಫೇಸ್ ಮಾಡೋದಕ್ಕೂ ಕಷ್ಟಪಡ್ತಾರೆ. ಅವರು ನೀವು ಉಲ್ಲೇಖ ಮಾಡಿದ್ದೀರಿ, ಅವರು ನಾನು ವೇಶ್ಯಾವಾಟಿಕೆ ದಂಧೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಪತ್ರದಲ್ಲಿ ಬರೆದಿದ್ದಾರೆ ಅಂಥೇಳಿ. ಕೇಳಿ ನಿಜಕ್ಕೂ ಆಘಾತ ಆಯಿತು. ಹೇಗೆ ಫೇಸ್ ಮಾಡ್ತಾ ಇದ್ದೀರಿ ಇದನ್ನು? ಏನು ಕೌಂಟ್ರ್ ಕೊಡ್ತೀರಿ ಇದಕ್ಕೆ? ಮ್ಯಾಮ್ ನನಗೆ ಆ್ಯಕ್ಚುಲಿ ಕೌಂಟ್ರ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ಅದನ್ನೇ ಹೇಳ್ತೇನೆ. ನಾನು ಇಲ್ಲಿ ಕೂತ್ಕೊಂಡು ಆ್ಯಕ್ಚುಲಿ ನಾನು ಅವ್ರ ಮೇಲೆ ಅವ್ರು ನನ್ನ ಮೇಲೆ ಮಾತಾಡಿ ಇನ್ನೂ ಇದನ್ನ ಅಗ್ಲಿ ಮಾಡ್ತಾ ಇದೀವಿ. ನಾನು ಅದು ಮಾಡೋಕ್ಕೆ ಹೋಗ್ತಲ್ಲ, ನಾನು ಕೌಂಟ್ರ್ ಕೊಡೋಕೆ ಹೋಗ್ತಲ್ಲ. ನನಗೆ ಹಿಂಗೆ ಮಾತಾಡಿದ್ದಾರೆ, ನನಗೆ ಹಿಂಗೆ ಹರಾಸ್ ಆಗಿದೆ, ನಾನು ಹೋಗ್ಬಿಟ್ಟು FIR ಮಾಡಿದ್ದೀನಿ ಮ್ಯಾಮ್. ಇಲ್ಲಿಂದ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಯಾರು ಮಾಡಿದ್ದಾರೆ ಅವರೇ ಮಾಡಿದ್ರೆ ಇದು ಇಲ್ಲಿಂದ ಲಾಫುಲ್ ಆಗಿ ಮುಂದಕ್ಕೆ ಹೋಗಬೇಕು. ನಾನಿಲ್ಲಿ ಯಾರಿಗೂ ಬ್ಲೇಮ್ ಗೇಮ್ ಮಾಡಿಕೊಂಡು ಅಥವಾ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಕೊಂಡು ಅಥವಾ ನಾನು ಡಿಫೆಂಡ್ ಮಾಡಿಕೊಂಡು ಐ ಡೋಂಟ್ ವಾಂಟ್ ಟು ಟಾಕ್ ಎನಿಥಿಂಗ್. ಇಷ್ಟು ಆಗಿದೆ, ಇಲ್ಲಿಂದ ಅದಕ್ಕೋಸ್ಕರ ನಾನು ಕೇಸ್ ಫೈಲ್ ಮಾಡಿದ್ದೀನಿ. ತಪ್ಪು ಯಾರ ಮೇಲಾದರೂ ಈ ಥರ ಇಷ್ಟೊಂದು ಕೆಟ್ಟದಾಗಿ ಬರೆಯೋದು ತುಂಬಾನೇ ತಪ್ಪು. ಅದು ಯಾವ ರೀತಿ ಒಂದು ಪರ್ಸನ್ ಲೈಫ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ಅದು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಆಲ್ರೆಡಿ ನಮಗೆ ಬ್ಯಾಂಗ್ಳೂರಲ್ಲಿ ನೋನ್ ಫ್ಯಾಕ್ಟ್, ನಾವು ಆಕ್ಟರ್ಸ್ಗಳಂದ್ರೆ ತುಂಬಾ ಸ್ಕೆಪ್ಟಿಕಲ್ ಆಗಿರ್ತಾರೆ ಮನೆ ಬಾಡಿಗೆ ಕೊಡೋಕ್ಕೆ. ಯೋಚನೆ ಮಾಡ್ತಾರೆ, 10 ಸತಿ ಯೋಚನೆ ಮಾಡ್ತಾರೆ ಒಬ್ಬರೇ ಇರೋದು ಅಂತಂದಾಗ ಅಥವಾ ಏನೋ ಪಬ್ಲಿಕ್ ಫಿಗರ್ ಅಂತಂದಾಗ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಇದ್ದಾರೆ ಅಂತ. ಅದು ತಪ್ಪು ಸರಿ ನಾನು ಹೇಳ್ತಿಲ್ಲ, ಬಟ್ ತುಂಬಾ ಸ್ಕೆಪ್ಟಿಕಲ್ ಆಗಿರ್ತಾರೆ. ಅಂಥದ್ರಲ್ಲಿ ನಾನು ಎಲ್ಲಿದ್ದೀನಿ ಅಂತ ಕಂಡಿಡ್ಕೊಂಡು ನನ್ನ ಓನರ್ ಡೀಟೇಲ್ಸ್ನ ಕಂಡಿಡ್ಕೊಂಡು ಆ ಓನರ್ಗೆ ಥ್ಯಾಂಕ್ಫುಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್. ಎಲ್ಲರಿಗೂ ನನ್ನ ಸುತ್ತಮುತ್ತ ಇರೋರಿಗೆ, ಮೀಡಿಯಾದವರಾಗಲಿ ಪೊಲೀಸವರಾಗಲಿ ಇನ್ಕ್ಲೂಡಿಂಗ್ ಮೈ ಓನರ್ಸ್, ಆ ಲೆಟರ್ಗೆ ಅಫ್ಕೋರ್ಸ್ ಅವ್ರ ತಲೆ ಬಾಗದೆ ನನ್ನ ನಂಬಿಕೆನ ಕಳ್ಕೊಳ್ದೆ ನನ್ನ ಕರೆದು, ನೋಡಮ್ಮ ಈ ಥರ ಒಂದು ಲೆಟರ್ ಬಂದಿದೆ, ನೀನು ಏನು ಮಾಡ್ತೀಯ ಮಾಡು, ಬಟ್ ನೀನೇನು ಟೆನ್ಷನ್ ತೊಗೊಬೇಡ, ನೀನೇನು ಭಯ ಪಡ್ಕೊಬೇಡ, ನಾವಿದೀನಿ, ನಮ್ಗೆ ಗೊತ್ತು ನೀನು ಹೇಗೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ರು. ಬಟ್ ಎಲ್ಲರೂ ಹಂಗಿರಲ್ಲ ಮ್ಯಾಮ್. ನಾನು ಹೋಗೋ ಮನೆಗೆಲ್ಲ ಹಿಂಗೆ ಲೆಟರ್ ಕಳಿಸ್ಕೊಂಡು ಹೋದ್ರೆ ಬದುಕೋದು ಹೇಗೆ ಮ್ಯಾಮ್? ಊರು ಬಿಟ್ಟು ಹೋಗ್ಬಿಟ್ಟು ಬದುಕಲ್ಲ ನಾನು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.